ನೀವು ನನ್ನನ್ನು ಮೂವಿನ ನೋಡೇ ಇರ್ತೀರಾ. ಆ ಮೂವಿನ ರಿಯಲ್ ಲೈಫ್ ಇನ್ಸಿಡೆಂಟ್ ನ ಬೇಸ್ ಮಾಡ್ಕೊಂಡು ತೆಗ್ದಿರುವಂತ ಮೂವಿ. ಇನ್ನು ಈ ನನ್ನಂದ್ರೆ ಯಾರು, ಅದು ಯಾಕೆ ಹುಡುಗಿರ್ನ ಸಾಯಿಸಾಕುತ್ತೆ, ಈ ಎಲ್ಲಾ ಸ್ಟೋರಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅವರ್ ಹಾರರ್ ಎಪಿಸೋಡ್ ಈವಿಲ್ ನನ್. ಪ್ರಕಾರ ನೋಡ್ಕೊಂಡ್ರೆ ತನ್ನ ಇಡೀ ಜೀವನನ ಚರ್ಚಲ್ಲಿ ಮದುವೆ ಆಗದೇನೆ ನನ್ನಾಗಿ ಕಳಿಬೇಕು ಅನ್ಕೊಂಡಿರೋ ಒಬ್ರು ಮಹಿಳೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸನ್ಯಾಸಿ. ನಿಜ ಜೀವಿತದಲ್ಲಂತೂ ಈ ಚರ್ಚಲ್ಲಿ ಕೆಲಸ ಮಾಡೋ ಒಬ್ರು ಮಹಿಳೆ ಕಿವಿ ಒಳಗಡೆ ವೆಲಕ್ ಅನ್ನೋ ಬೇತಾತ್ಮ ದೂರುತ್ತೆ. ಈ ವೆಲಕ್ ಅನ್ನೋದು ತುಂಬಾನೇ ಪವರ್ಫುಲ್ ಡೆವಿಲ್. ಇದ್ರ ಕೋಪಕ್ಕೆ ಯಾರು ತಡ್ಕೊಳಕ್ ಆಗಲ್ಲ. ಇನ್ನು ಒಂದು ಹುಡುಗಿ ಮೇಲೆ ಈ ವೆಲಕ್ ಅನ್ನೋ ಆತ್ಮವಾಗಿ ಮಾಡುವಂತ ಕೆಲಸ ತುಂಬಾನೇ ಭಯಂಕರವಾಗಿ ಘೋರವಾಗಿರುತ್ತೆ. ಮೈಕಾಲಜಿ ಪ್ರಕಾರ ವ್ಯಾಲಕ್ ಅಂದ್ರೆ ನರಕದ ರಾಜಕುಮಾರ ಅಂತ. ಇನ್ನು ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ತರ ಎರಡು ತಲೆ ಇರೋ ಡ್ರ್ಯಾಗನ್ ಮೇಲೆ ಕುತ್ಕೊಂಡು ಒಂದು ಪಾಪಗೆ ರೆಕ್ಕೆ ಮುದ್ದು ಮುದ್ದಾಗಿ ಇನ್ನೋಸೆಂಟ್ ತರ ಕಾಣಿಸ್ತಾ ಇದ್ದಾರಲ್ವಾ, ಆದ್ರೆ ಇದೇ ವ್ಯಾಲಕ್ ಸಿಸ್ಟರ್ ಮೇಲೆ ಹೋದಾಗ ಭಯಂಕರವಾದ ನನ್ನಾಗಿ ಬದಲಾವಣೆ ಆಗ್ತಾನೆ. ಇನ್ನು ಕತೆ ಒಳಗಡೆ ಹೋದ್ರೆ 1970ರಲ್ಲಿ ಎಂಡ್ ಅಂಡ್ ಲೋರೆನ್ ಒಂದು ಕೇಸ್ ನ ಸ್ಟಡಿ ಮಾಡ್ತಾ ಇರ್ತಾರೆ. ಇವರಿಬ್ರು ಬಂದು ಗೋಸ್ಟ್ ಹಂಟರ್ಸ್, ಅಂದ್ರೆ ಈ ಗೋಸ್ಟ್ ಇರುವಿಕೆ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಇರೋರು. ಇನ್ನು ಈ ಏರಿಯಾ ಸುತ್ತಮುತ್ತ ಒಂದು ಸುದ್ದಿ ಇರುತ್ತೆ, ಇದು ವ್ಯಾಲಕ್ ನ ಸಾಮ್ರಾಜ್ಯ ಅಂತ. ಆದ್ರೆ ಈ ಡೋರ್ ಹಿಂದೆಗಡೆ ಏನಿದೆ ಅಂತ ತಿಳ್ಕೊಬೇಕು ಅಂತ ಇಬ್ರು ಸಿಸ್ಟರ್ಸ್ ರೆಡಿ ಆಗ್ತಾರೆ. ಇದು ಬರೀ ಕತೆ ಅಲ್ಲ, ಎಂಡನ್ ಲೋರೆನ್ ಅವ್ರ ರಿಸರ್ಚ್ ಬುಕ್ ಅಲ್ಲಿ ಬರ್ದಿದ್ದಾರೆ. ಇದ್ರ ಬೇಸಿಕ್ ಮೇಲೆ ಬಂದಿರೋದೇ ದಿ ನನ್ ಮೂವಿ. ಆದ್ರೆ ಅಬೆಲ್ಲಿರೋ ಇಬ್ರು ಸಿಸ್ಟರ್ಸ್ ಆ ಡೋರ್ನ ಓಪನ್ ಮಾಡಿ ಒಳಗಡೆ ಏನಿದೆ ತಿಳ್ಕೊಬೇಕು ಅನ್ಕೋತಾರೆ. ಒಂದು ಮಧ್ಯರಾತ್ರಿ ಸಮಯದಲ್ಲಿ ಆ ಡೋರ್ನ ಓಪನ್ ಮಾಡಿ ಆ ವೇಲಕ್ನ ದೇವ್ರ ಸಹಾಯದಿಂದ ಆಚೆ ಹಾಕ್ಬೇಕು ಅನ್ಕೋತಾರೆ. ಅವ್ರು ಅನ್ಕೊಂಡಂಗೆ ಆ ಡೋರ್ನ ಕೂಡ ಓಪನ್ ಮಾಡ್ತಾರೆ. ಆದ್ರೆ ಇವ್ರ ಪ್ಲಾನ್ ಫ್ಲಾಪ್ ಆಗುತ್ತೆ. ಒಬ್ರು ಸಿಸ್ಟರ್ ಒಳಗಡೆ ಹೋಗ್ತಾ ಇನ್ನೊಬ್ರು ಸಿಸ್ಟರ್ಗೆ ನೀನು ಡೋರಿಂದ ಆಚೆನೇ ಇರು, ನಾನು ಮಾತ್ರ ಒಳಗಡೆ ಹೋಗ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಆದ್ರೆ ಅವ್ರು ಒಳಗಡೆ ಹೋಗ್ತಾ ಇದ್ದಂಗೆನೆ ಆ ದುಷ್ಟಶಕ್ತಿ ಅವ್ರನ್ನ ಕ್ರೂರವಾಗಿ ಕೊಂದಾಕ್ಬಿಡುತ್ತೆ. ಇದನ್ನೆಲ್ಲ ನೋಡಿದ ಇನ್ನೊಬ್ರು ಸಿಸ್ಟರ್ ಭಯನ ಪಟ್ಕೊಂಡು ಅಲ್ಲಿದ್ದ ದಾರನ ತಕೊಂಡು ಅವರೇ ಆ ಬಿಲ್ಡಿಂಗ್ಗೆ ನೇಣಕೊಂಡು ಸತ್ತೋಗ್ಬಿಡ್ತಾರೆ. ಇದೆಲ್ಲ ಆಗಿದ್ರಿಂದ ಅಲ್ಲಿ ನಿಜವಾಗ್ಲೂ ದುಷ್ಟಶಕ್ತಿ ಇದೆ, ಆ ಡೋರ್ ಹಿಂದೆಗಡೆ ಯಾವುದೇ ಶಕ್ತಿ ಆದ್ರೂ ಕೆಲಸ ಮಾಡಲ್ಲ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಇದು ನಿಜವಾಗ್ಲೂ ರೊಮೇನಿಯಾದಲ್ಲಿ ನಡೆದಿರೋ ಇನ್ಸಿಡೆಂಟ್. ಇನ್ನು ಎಂಡನ್ ಲೋರಿನ್ ಕೂಡ ಇದ್ರ ಬಗ್ಗೆ ತುಂಬಾನೇ ರಿಸರ್ಚ್ ಮಾಡಿ ಅವ್ರ ಬುಕ್ಕಲ್ಲಿ ಕೂಡ ಬರ್ತಿದ್ದಾರೆ. ಆ ಬುಕ್ಕಲ್ಲಿರೋ ಒಂದೇ ಒಂದು ಕೀ ಪಾಯಿಂಟ್ ನ ತಗೊಂಡು ದಿ ನನ್ ಇಡೀ ಮೂವಿನೇ ಮಾಡಿಬಿಟ್ಟಿದ್ದಾರೆ. ಇದೇ ತರ ದಿ ಕನ್ಸ್ಯೂರಿಂಗ್ ಕೂಡ ಒಬ್ರು ಪರ್ಸನ್ ಫ್ಯಾಮಿಲಿ ಆಗಿರೋ ರಿಯಲ್ ಇನ್ಸಿಡೆಂಟ್ ನ ಬೇಸ್ ಮಾಡ್ಕೊಂಡು ತೆಗ್ದಿರುವಂತ ಮೂವಿ. ಈ ಮೂವಿನ ನೋಡಿದವ್ರಂತೂ ಈ ಫ್ಯಾಮಿಲಿಗೆ ಏನಾಗ್ತು ಅನ್ನೋದನ್ನ ಮರೆಯಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಇನ್ನು ನೀವೆಲ್ಲ ನನ್ನಂದ್ರೆ ಈವಿಲ್ ಅಂತ ತಿಳ್ಕೊಂಡಿದ್ದೀರಾ, ನನ್ನಂದ್ರೆ ಚರ್ಚಲ್ಲಿರೋ ಸಿಸ್ಟರ್ ಅಂತ. ಓಕೆ, ಇವಾಗ ಪರ್ಸನ್ ಫ್ಯಾಮಿಲಿಗೆ ಏನಾಯ್ತು ಅಂತ ತಿಳ್ಕೊಳ್ಳೋಣ. ಆ ಪರ್ಸನ್ ತಗೊಂಡಿರೋ ಆ ಫಾರ್ಮ್ ಹೌಸ್ ಅಲ್ಲಿ ತುಂಬ ಜಾಸ್ತಿ ಸಂಖ್ಯೆಯಲ್ಲೇ ಆತ್ಮಗಳಿರುತ್ತೆ. ಆದರೆ ಆ ವಿಷಯ ಪರ್ಸನ್ಗೆ ಗೊತ್ತಿರಲ್ಲ. ಸ್ವಲ್ಪ ದಿನ ಅವ್ರ ಫ್ಯಾಮಿಲಿಯಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗೋಕ್ಕೆ ಶುರು ಆಗ್ತಾರೆ. ಮತ್ತು ನೈಟ್ ಆದರೆ ಸಾಕು ವಿಚಿತ್ರವಾದ ಸೌಂಡು ಕೇಳ್ಸೋಕ್ಕೆ ಶುರು ಆಗುತ್ತೆ. ಇನ್ನು ಅವ್ರು ಇರೋ ಮನೆಯಲ್ಲಿ ಅವ್ರ ಜೊತೆ ಯಾರೋ ಇರೋ ಥರ, ಅವ್ರನ್ನ ಯಾರೋ ಅಬ್ಸರ್ವ್ ಮಾಡೋ ಥರ ಅನ್ಸೋಕ್ಕೆ ಶುರು ಆಗುತ್ತೆ. ಇನ್ನೊಂದು ದಿನ ಅವ್ರ ಚಿಕ್ಕ ಮಗಳಂತೂ ವಿಚಿತ್ರವಾಗಿ ಆಡೋಕ್ಕೆ ಶುರು ಆಗ್ತಾಳೆ. ಅವಳನ್ನ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಆದರೆ ಯಾವುದೇ ಥರ ಯೂಸ್ ಆಗಲ್ಲ. ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಮಾಡೋರನ್ನ ಕರೆಸ್ಬೇಕು ಅನ್ಕೋತಾನೆ. ಈ ಎಂಡನ್ ಲೋರೆನ್ನ ಕೂಡ ಕರೆಸ್ತಾನೆ. ಅವರು ಆ ಫಾರ್ಮ್ ಹೌಸ್ಗೆ ಬಂದು ನೋಡ್ತಿದ್ದಂಗೆ ತುಂಬಾನೇ ಶಾಕ್ ಆಗ್ತಾರೆ. ಅವ್ರು ಇಲ್ಲಿ ಬಂದು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಈ ಪ್ಲೇಸು ಅನ್ಕಂಟ್ರೋಲೇಬಲ್ ಆಗಿದೆ, ಮತ್ತೆ ಈ ಬಂಗ್ಲೆ ತುಂಬ ಬರೀ ಆತ್ಮಗಳೇ ತುಂಬಿದೆ ಅಂತ. ಮತ್ತೆ ಅವರು ಪೆರೋನ್ಗೆ ಹೇಳ್ತಾರೆ, ಇಲ್ಲಿ ಪೂಜೆನ ಮಾಡಿಬಿಟ್ಟು ಈ ಪ್ಲೇಸ್ನ ಬಿಟ್ಟೋಗ್ಬಿಡಿ, ಇಲ್ಲ ಅಂದರೆ ನಿಮ್ಮ ಚಿಕ್ಕ ಮಗಳಿಗೆ ಆ ಆತ್ಮಗಳು ನರ್ಕನ ತೋರಿಸುತ್ತೆ ಅಂತ. ಇದನ್ನೇ ದಿ ಎಕ್ಸೋಸಿಸಮ್ ಅಂತಾರೆ. ಎಕ್ಸೋಸಿಸಮ್ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ತುಂಬ ಆತ್ಮಗಳು ಬಂದಾಗ ಈ ಥರ ಆಗುತ್ತೆ. ಎಕ್ಸೋಸಿಸಮ್ ಟಾಪಿಕ್ ಬಂದಿರೋದ್ರಿಂದ ಹೇಳ್ತೀನಿ. ಇನ್ನು ಇದ್ರ ಬಗ್ಗೆ ಕೂಡ ಒಂದು ಮೂವಿ ಬಂದಿದೆ, ಅದೇ ದಿ ಎಕ್ಸೋಸಿಸಮ್. ಈ ಮೂವಿನ ನೋಡಿದವರು ಭಯ ಪಡದೇ ಇರೋರೇ ಇಲ್ಲ.
ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ನೀವು ಕಾಯಲ್ಲ ಅಂತ ಗೊತ್ತು. ಆದ್ರೆ ಸಿಂಪಲ್ ಆಗಿ ಸ್ಟೋರಿ ಹೇಳಿರ್ತೀನಿ. ಫುಲ್ ವಿಡಿಯೋ ಇದ್ರ ಬಗ್ಗೆನೇ ಬೇಕು ಅಂದ್ರೆ ದಯವಿಟ್ಟು ಅನಾಲಿಸಾ ಇವಳಿಗೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಆಗಿರುತ್ತೆ. ಇನ್ನು ಸ್ಕೂಲ್ಗೆ ಸೇರ್ಕೊಂಡ್ಮೇಲೆ ಎಲ್ಲರಿಗಿಂತ ಚುರುಕಾಗಿ ಫಸ್ಟ್ ಬರ್ತಿದ್ಲು. ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ಲು. ಆದ್ರೆ ಇವಳಿಗೆ ಸಡನ್ ಆಗಿ ಏನಾಗುತ್ತೆ ಗೊತ್ತಾಗಲ್ಲ. ಇವಳು 16ನೇ ವಯಸ್ಸಲ್ಲಿದ್ದಾಗ ಫಸ್ಟ್ ಟೈಮ್ ತಲೆ ತಿರುಗಿ ಬೀಳ್ತಾಳೆ. ಇನ್ನು ದಿನಾ ಸ್ಕೂಲ್ಗೆ ಬಂದಾಗ ಕೂಡ ತಲೆ ತಿರುಗಿ ಬೀಳ್ತಾ ಇರ್ತಾಳೆ. ಇದ್ರ ಬಗ್ಗೆ ಅವ್ರ ಪೇರೆಂಟ್ಸ್ನ ಕರೆಸಿ ಸ್ಕೂಲ್ ಅವರು ಇನ್ಫಾರ್ಮ್ ಮಾಡ್ತಾರೆ. 1953ರಲ್ಲಿ ಲೀಸಾ ಫಾದರ್ ಮತ್ತೆ ಚರ್ಚ್ ಫಾದರ್ ಸೇರಿ ಲೀಸಾ ಮೇಲೆ ಎಕ್ಸೋಸಿಸಮ್ನ ಶುರು ಮಾಡ್ತಾರೆ. ಎಕ್ಸೋಸಿಸಮ್ ಅಂದ್ರೆ ದೆವ್ವನ ಬಿಡಿಸೋ ಪ್ರಕ್ರಿಯೆ. ಈ ತರ ಪ್ರೋಸೆಸ್ ಮಾಡ್ಬೇಕಾದ್ರೆ ಅನಾಲಿಸಾ ಬಾಡಿಯಲ್ಲಿ 6 ಬೇರೆ ಬೇರೆ ಆತ್ಮಗಳಿದಾವೆ ಅಂತ ಗೊತ್ತಾಗುತ್ತೆ. ತುಂಬಾನೇ ಕಷ್ಟಪಟ್ಟು ಈ ಪ್ರೋಸೆಸ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆದರೆ ಅನಾಲಿಸಾ 1956ರಲ್ಲಿ ಸತ್ತೋಗ್ತಾಳೆ. ಅವಳು ಸತ್ತೋದ್ಮೇಲೆ ಲೋಕಲ್ ಪೊಲೀಸ್ ಬಂದು ಅಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಆದರೆ ಯಾವುದೇ ಪ್ರೂಫ್ ಸಿಗಲ್ಲ. ನೆಕ್ಸ್ಟ್ ಕೇಸ್ ಮೆಡ್ಲೈನ್. ಇನ್ನು ಇದು UK ಸೇರಿದ ಚಿಕ್ಕ ಪಾಪುನ ಸ್ಟೋರಿ. ಆ ಪಾಪು ನೇಮೆ ಮೆಡ್ಲೈನ್. ನಾರ್ಮಲ್ ಫ್ಯಾಮಿಲಿಲೇ ಈ ಪಾಪು ಹುಟ್ಟಿರುತ್ತೆ. ಆದರೆ ಈ ಪಾಪು ಕೈಯಲ್ಲಿ ಒಂದು ಕ್ರಾಸ್ ಸಿಂಬಲ್ ಇರುತ್ತೆ. ಕ್ರಿಶ್ಚಿಯಾನಿಟಿಲಿ ರಿವರ್ಸ್ ಕ್ರಾಸ್ ಸಿಂಬಲ್ ಇದ್ರೆ ಅದು ಅಪವಿತ್ರ ಅಂತ. ಅದಕ್ಕೆ ಆ ಹುಡುಗಿ ಸುತ್ತಮುತ್ತ ಇರೋರು ಮತ್ತೆ ಸ್ವಂತ ತಂದೆ ತಾಯಿನೇ ಅವಳನ್ನ ಅಕ್ಸೆಪ್ಟ್ ಮಾಡಲ್ಲ. ಈ ಪಾಪುನ ಊರ್ ಕೊನೆಯಲ್ಲಿರೋ ಚರ್ಚಿಗೆ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಡ್ತಾರೆ. ಅಲ್ಲಿರೋ ಸಿಸ್ಟರ್ ಈ ಪಾಪು ಕೈಯಲ್ಲಿರೋ ಕ್ರಾಸ್ ಸಿಂಬಲ್ನ ನೋಡಿ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆಲೆ ಬೆಳೆಸ್ತಾ ಇರ್ತಾರೆ. ಇನ್ನು ಈ ಹುಡುಗಿ ದೊಡ್ಡೋಳಾದ್ಮೇಲೆ ಕ್ರಾಸ್ ಸಿಂಬಲ್ ಬಗ್ಗೆ ತಿಳ್ಕೊಬೇಕು ಅಂತ ಸಿಸ್ಟರ್ನ ಕೇಳಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಇವಳಿಗೆ ಸಮಾಧಾನ ಆಗೋ ಉತ್ತರನ ಸಿಸ್ಟರ್ ಕೊಡದೇ ಇರೋದ್ರಿಂದ ಇನ್ನು ಮಾಡಕ್ಕೇನು ಇಲ್ದೇನೆ ಮೆಡ್ಲೈನ್ ಲೈಬ್ರರಿಗೆ ಹೋಗಿ ಓದಕ್ಕೆ ಶುರು ಮಾಡ್ತಾಳೆ. ಕ್ರಾಸ್ ಸಿಂಬಲ್ನ ಅರ್ಥ ಈವಿಲ್ ಆಗಿರೋದ್ರಿಂದ ಈವಿಲ್ ಬುಕ್ಸ್ನ ಓದಕ್ಕೆ ಶುರು ಮಾಡ್ತಾಳೆ. ಈ ವಿಷಯ ಅಲ್ಲಿರೋ ಹೆಡ್ ಸಿಸ್ಟರ್ಗೆ ಕೂಡ ಗೊತ್ತಾಗುತ್ತೆ. ಮೆಡ್ಲೈನ್ನ ಕರೆಸಿ ಗಟ್ಟಿಯಾಗಿ ವಾರ್ನಿಂಗ್ನ ಕೂಡ ಕೊಡ್ತಾರೆ. ಆದರೆ ಮೆಡ್ಲೈನ್ ಅವಳೊಳಗಡೆ ಇರೋ ಕುತೂಹಲದಿಂದ ಮತ್ತೆ ಲೈಬ್ರರಿಗೆ ಹೋಗಿ ಓದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಈ ವಿಚಾರ ಸಿಸ್ಟರ್ಗೆ ಗೊತ್ತಾಗುತ್ತೆ. ಇವಳನ್ನ ಚರ್ಚಿಂದ ಆಚೆ ಹಾಕೋಣ ಅನ್ಕೋತಾರೆ. ಆದರೆ ಮೆಡ್ಲೈನ್ ಚಿಕ್ಕ ವಯಸ್ಸಿಂದ ಈ ಚರ್ಚ್ನ ಅವಳ ಪ್ರಪಂಚವಾಗೇ ಬೆಳೆದಿರ್ತಾಳೆ. ಅವಳ ಪ್ರಪಂಚನ ಬಿಟ್ಟೋಗಕ್ಕಾಗ್ದೇನೆ ಅದೇ ಚರ್ಚ್ ಮೇಲ್ಗಡೆಯಿಂದ ಬಿದ್ದು ಸತ್ತೋಗ್ತಾಳೆ. ಸತ್ತಾದ್ಮೇಲೆ ಮೆಡ್ಲೈನ್ನ ಆತ್ಮ ಬೇತಾತ್ಮ ಜೊತೆ ಕನೆಕ್ಟ್ ಆಗಿ ಈವಿಲ್ ಆಗಿ ಅದೇ ಚರ್ಚಲ್ಲಿರೋ ಎಲ್ಲರನ್ನೂ ಒಬ್ಬೊಬ್ಬರಾಗೆ ಸಾಯಿಸ್ತಾ ಎಲ್ಲರೂ ಸತ್ತಾದ್ಮೇಲೆ ಅದೇ ಚರ್ಚ್ನ ಬೂತ್ ಬಂಗ್ಲೆಯಾಗಿ ಬದಲಾಯಿಸ್ಕೊಳ್ಳುತ್ತೆ. ನನಗೆ ಗೊತ್ತು ತುಂಬ ಜನ ದೆವ್ವ ಭೂತ ಇಲ್ಲ ಅಂತ ಹೇಳ್ತೀರಾ. ಆದರೆ ನಿಮ್ಗೇನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರೆ ಎಂಡನ್ ಲೋರಿನ್ ಬರ್ದಿರೋ ರಿಸರ್ಚ್ ಬುಕ್ನ ಒಂದ್ಸಲ ಓದಿ. ದಟ್ ವಾಸ್ ದಿ ಇನ್ಫೋ ಅಬೌಟ್ ಈವಿಲ್ ನನ್. ಇನ್ನು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇದೇ ಥರ ರಿಯಲ್ ಇನ್ಸಿಡೆಂಟ್ ಹಾರರ್ ಸ್ಟೋರಿ ಜೊತೆ ಮತ್ತೆ ಬರ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹರೇ ಕೃಷ್ಣ.